ಇನ್ನು ಸಂಸದ ತುಕಾರಾಂ ಅವರ ಮನೆ ಮೇಲೆ ಸದ್ಯ ಇಡಿ ರೇಡ್ ಯಥಾಪ್ರಕಾರವಾಗಿ ಮುಂದುವರಿತಾ ಇದೆ. ಕಳೆದ 11 ಗಂಟೆಯಿಂದ ತುಕಾರಾಂ ಮನೆಯಲ್ಲಿ ಇಡಿ ಅಧಿಕಾರಿಗಳು ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಆಮೇಲೆ ಹೇಳಿ ಕೇಳಿ ಅವರ ಪತ್ನಿ ಕೂಡ ಶಾಸಕಿಯಾಗಿರುವಂತಹ ಕಾರಣಕ್ಕಾಗಿ ಅವರ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಸಂಸದ ತುಕಾರಾಂ ಅವರ ಪತ್ನಿ ಶಾಸಕಿ ಅನ್ನಪೂರ್ಣ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ವಿಚಾರಣೆಯ ನಡುವೆ ಮನೆಯಿಂದ ಸಂಸದ ತುಕಾರಾಂ ಹೊರ ಬರ್ತಾರೆ. ನೀವು ಅದನ್ನು ನೋಡ್ಬೋದು ದೃಶ್ಯದಲ್ಲಿ. ಯಾಕಂತ ಅಂದರೆ ಬೆಳಗ್ಗೆ 6 ಗಂಟೆಯಿಂದನೂ ಕೂಡ ಭಾಳ ನಿರಂತರವಾಗಿ ಅವರ ವಿಚಾರಣೆ ನಡೀತಾ ಇರುವಂಥ ಕಾರಣಕ್ಕಾಗಿ ಅವರ ಮೊಮ್ಮಗ ಕೂಡ ಮನೆಯಲ್ಲೇ ಇದ್ದಾರೆ ಅಂತ ಕಾಣಿಸುತ್ತೆ. ಸೊ ಆ ಮೊಮ್ಮಗುವನ್ನು ಎತ್ಕೊಂಡು ಅವರು ಹೊರಬಂದು ಸ್ವಲ್ಪ ಹೊತ್ತು ಹೊರಗೆಲ್ಲ ಓಡಾಡಿಕೊಂಡು ಅನಂತರದಲ್ಲಿ ಮತ್ತೆ ಅವರು ಒಳಗೆ ಹೋಗ್ತಾರೆ. ಆಮೇಲೆ ಕೇವಲ 2 ಬಾರಿ ಮನೆಯಿಂದ ಹೊರಬಂದಿರ್ತಾರೆ ಶಾಸಕಿ ಅನ್ನಪೂರ್ಣ ಅವರು. ತುಕಾರಾಂ ಅವರು ಆಗಾಗ ಹೊರಗೆ ಬಂದು ಮೊಮ್ಮಗನ್ನೆಲ್ಲ ಕರ್ಕೊಂಬಂದು ಹೊರಗಡೆ ಓಡಾಡಿಸ್ಕೊಂಡು ಅವರು ಓಡಾಡ್ತಾ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಬಟ್ ಅದನ್ನು ಹೊರತುಪಡಿಸಿ ಏನಾದರೂ ಭಾಳ ಹೊರಗೆ ಹೋಗೋದು ಈ ಥರದ್ದು ಯಾವುದು ಕೂಡ ಅವಕಾಶ ಇಲ್ಲ. ಇಡಿಯಿಂದ ವಿಚಾರಣೆ ನಿರಂತರವಾಗಿ ಮುಂದುವರೆದಿದೆ. ಅಲ್ಲಿಗೆ ಹೆಚ್ಚು ಕಡಿಮೆ ಈಗ 11 ಗಂಟೆಯಿಂದ ಅವರ ವಿಚಾರಣೆ ನಡೆದಂಗೆ ಆಗಿದೆ. ಅಂತ ಅಂದರೆ ಬೆಳಗ್ಗೆ ಮುಂಚೆ ಅವರ ಮನೆಗೆ ರೇಡ್ ಆಗಿರೋದು, ಈಗ ಒಟ್ಟು ಸಮಯ ಹತ್ತತ್ರ 11 ಗಂಟೆ ಆಗಿದೆ. ಸೊ ಆ ವಿಚಾರಣೆ ಯಥಾಪ್ರಕಾರವಾಗಿ ಮುಂದುವರಿತಾ ಇದೆ. ಅಧಿಕಾರಿಗಳು ಸಿಬ್ಬಂದಿ ಎಲ್ಲ ಹೊರಗೆ ಬರೋದು, ಅವ್ರ ಫೋನಲ್ಲಿ ಏನೋ ಇನ್ಸ್ಟ್ರಕ್ಷನ್ಸ್ ಬರ್ತಾ ಇದೆ, ಅದಕ್ಕೆ ನಂತರದಲ್ಲಿ ಮತ್ತೆ ಹೋಗೋದು, ಇದು ನಡೀತಾ ಇದೆ.